ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ತುಂಬ ದಿನ ಹತ್ತತ್ರ ಒಂದು 10 ದಿನ ಗ್ಯಾಪ್ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋಸ್ಗಳು ಹಾಕೋದಕ್ಕೆ. ಒಂದಷ್ಟು ರೀಸನ್ಗಳಿಂದ ವಿಡಿಯೋಸ್ನ ಮಾಡೋದಕ್ಕಾಗಿರಲಿಲ್ಲ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಯಾವ್ಯಾವ್ದು ಒಂದು ಹೊಸ ಅಪ್ಡೇಟ್ಗಳಿದ್ದಾವೆ, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಕೂಡ ವಿಡಿಯೋಗಳನ್ನ ಬರುತ್ತೆ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಸ್ನೇಹಿತರೆ, ಆಲ್ರೆಡಿ ತಮಿಳ್ ನೋಡ್ಕೊಂಡು ಬಂದಿರ್ತೀರಾ. ಹೌದು ಸ್ನೇಹಿತರೆ, ನಿಮ್ಮ ಹತ್ರ ರೇಷನ್ ಕಾರ್ಡು ಇದೆ ಅಂತಂದ್ರೆ ಅಕಸ್ಮಾತ್ ಇಲ್ಲ, ರೇಷನ್ ಕಾರ್ಡ್ ಎಲ್ಲೋ ಇಟ್ಬಿಟ್ಟಿದ್ದೀನಿ, ರೇಷನ್ ಕಾರ್ಡ್ ಇದೆ ನಮ್ಮ ಹತ್ರ, ಆದರೆ ಅದನ್ನು ಎಲ್ಲೋ ಇಟ್ಬಿಟ್ಟಿದ್ದೀನಿ, ಸಿಗ್ತಿಲ್ಲ, ಎಮರ್ಜೆನ್ಸಿದಾಗ ಸಿಗ್ತಿಲ್ಲ ಅಂತಂದಾಗ ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಗೌರ್ಮೆಂಟ್ ಅವರು ರೇಷನ್ ಕಾರ್ಡ್ಗೆ ಅಂತಲೇ ಒಂದು ಡಿಜಿಟಲ್ ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಒಂದು ಅಪ್ಲಿಕೇಶನನ್ನು, ಒಂದು ಆ್ಯಪನ್ನು ಲಾಂಚ್ ಮಾಡಿರುವಂಥದ್ದು. ಆ ಒಂದು ಆ್ಯಪ್ ಯಾವುದು ಮತ್ತು ಆ ಆ್ಯಪನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು, ಡಿಜಿಟಲ್ ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಮೊಬೈಲ್ನಲ್ಲೇ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬಿಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದು ಮರಿಬಿಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಏನಾದರೂ ಮ್ಯಾನ್ಯಲ್ ಆಗಿ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಳ್ಳೋದಕ್ಕಿಂತ ಸೇಫು ಮತ್ತು ಈಸಿ ಆಗಿರುವಂಥದ್ದು ಅಂತ ಹೇಳಿದ್ರೆ ಮೊಬೈಲ್ ಎಲ್ಲ ಹತ್ರ ಮೊಬೈಲ್ ಇದ್ದೇ ಇರುತ್ತೆ. ಮೊಬೈಲ್ನಲ್ಲೂ ಕೂಡ ಈಗ ಯಾವುದೇ ಒಂದು ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ನಿಮಗೆ ಅದನ್ನು ಒರಿಜಿನಲ್ ಡಾಕ್ಯುಮೆಂಟ್ನ ನೀವು ಹೊರಗಡೆ ತೊಗೊಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಓಕೆನಾ. ಆದರೆ ನಿಮ್ಮ ಹತ್ರ ಫೋನ್ ಇದ್ದರೆ ಅಂತಂದರೆ ನಿಮ್ಮ ಫೋನಲ್ಲೇ ಗೌರ್ಮೆಂಟ್ ಒಂದು ಅಪ್ರೂವ್ ಮಾಡಿರುವಂಥ, ರಿಜಿಸ್ಟರ್ ಮಾಡಿರುವಂಥ ಒಂದು ಆ್ಯಪ್ ಮುಖಾಂತರ ಆ ಡಾಕ್ಯುಮೆಂಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ತೊಗೊಂಡೋಗೋದ್ರಿಂದ ನಿಮಗೂ ಈಸಿ ಆಗುತ್ತೆ. ಈ ಒಂದು ರಿಲೇಟೆಡ್ ಒಂದು ಗೌರ್ಮೆಂಟ್ ಅವರು ಒಂದು ಅಪ್ಲಿಕೇಶನನ್ನು ಲಾಂಚ್ ಮಾಡಿರುವಂಥದ್ದು. ಆ ಅಪ್ಲಿಕೇಶನಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೀವು ಡಿಜಿಟಲ್ ಆಗಿ ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗುತ್ತೆ, ಓಕೆನಾ. ಯಾವ ಆ್ಯಪು ಮತ್ತು ಯಾವುದ್ರ ಮೂಲಕ ಯಾವ ಥರ ನೀವು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಯಾವ ಥರ ನೀವು ರೇಷನ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಿಂಪಲ್ಲಾಗಿ ನಿಮಗೆ ಈಗ ಸ್ಕ್ರೀನ್ ರೆಕಾರ್ಡರ್ ಹಾಕಿರ್ತೀನಿ ಪಕ್ಕದಲ್ಲಿ. ನೋಡಿಕೊಂಡು ನೀವು ಕೂಡ ಅದೇ ರೀತಿ ಫಾಲೋ ಮಾಡ್ಬೋದು, ಓಕೆನಾ. ಸ್ನೇಹಿತರೆ, ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಮೇರಾ ರೇಷನ್ 2.0 ಅಂತೇಳಿ, ಓಕೆನಾ. ಪ್ಲೇಸ್ಟೋರಲ್ಲಿ ನಿಮಗೆ ಡೌನ್ಲೋಡ್ ಮಾಡಿ ನಾನು ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ಸರ್ಚ್ ಮೇಲೆ ಹೋಗಿ ಇಲ್ಲಿ ನಿಮಗೆ ಮೇರಾ ರೇಷನ್ ನೋಡಿ, ಮೇರಾ ರೇಷನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಮೇರಾ ರೇಷನ್ 2.0 ಅಂತ ಇದೆ. ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಅಂತ ಕೊಡಿ. ಇದ್ರದ್ದು ನೀವು ರಿವ್ಯೂಗಳನ್ನ ನೋಡ್ತೀರಿ ಅಂತ ಹೇಳಿದ್ರು ಕೂಡ ರಿವ್ಯೂಗಳನ್ನ ಕೂಡ ನೀವು ನೋಡ್ಕೊಳ್ಬೋದು. ಅದೆಲ್ಲ ಇರಲಿ. ಈಗ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ. ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸ್ಟಾರ್ಟಿಂಗ್ ನಿಮಗೆ ಅಲೋ ಮೇರಾ ರೇಷನ್ ಟು ಸೆಂಡ್ ಯು ನೋಟಿಫಿಕೇಶನ್ ಅಂತ ಇದೆ. ಅಲೋ ಅಂತ ಕೊಡಿ. ಕೊಡ್ತಿದ್ದಂಗೆ ನಿಮಗೆ ಓಕೆ ನೋಡ್ಬೋದು, ಪ್ರಧಾನ ಮಂತ್ರಿ ಅಂತ ಓಪನ್ ಹೊಂಟೋಯ್ತದು. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಲಾಂಚ್ ಮಾಡಿರುವಂಥ ಅಪ್ಲಿಕೇಶನ್ ಇದು. ನೆಕ್ಸ್ಟ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಬರ್ತಿದೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ನೇ ಕನ್ಫರ್ಮ್ ಕೊಡ್ತೀನಿ. ನೀವು ನೋಡ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಿದೆ, PMGKAY ಅಂತೇಳಿ, ಓಕೆನಾ. ರೇಷನ್ ಕಾರ್ಡು ಇನ್ಸ್ಟೆಂಟ್ ಆಕ್ಸೆಸ್ ಆಫ್ ಯುವರ್ ರೇಷನ್ ಕಾರ್ಡ್ ಅಂತಿದೆ. ನೆಕ್ಸ್ಟು ಮ್ಯಾನೇಜ್ ಫ್ಯಾಮಿಲಿ ಡೀಟೇಲ್ಸ್ ಅಂತಿದೆ. ಮತ್ತು ನೆಕ್ಸ್ಟು ರೇಷನ್ ಎನ್ರೋಲ್ಮೆಂಟ್ ಅಂತಿದೆ, ಓಕೆನಾ. ಇಷ್ಟೊಂದು ಕೂಡ ಒಂದು ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ಕೊಳ್ಬೋದು ಅಂತಿದೆ. ಈಗ ಮೇರಾ ರೇಷನ್ ಅಂತಿದೆ. ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಈ ಗೆಟ್ ಸ್ಟಾರ್ಟೆಡ್ ಮೇಲೆ ಪ್ರೆಸ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಇಲ್ಲಿ ಲಾಗಿನ್ ಅಂತ ಬರುತ್ತೆ. ಬೆನಿಫಿಷರಿ ಯೂಸರ್ಸ್, ಒಂದು ಸೆಕೆಂಡ್ ಹೊಂಟೋಯ್ತು, ಯೂಸರ್ಸ್ ಅಂತಿದೆ. ಇನ್ನೊಂದು ಡಿಪಾರ್ಟ್ಮೆಂಟ್ ಯೂಸರ್ಸ್ ಅಂತಿದೆ. ನೀವು ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಿದ್ರೆ ಬೆನಿಫಿಷರಿ ಯೂಸರ್ಸ್ ಅಂತಿದೆಲ್ಲ ಸ್ಟಾರ್ಟಿಂಗು ಅದನ್ನು ಕ್ಲಿಕ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ. ಇಲ್ಲಿ ನಿಮ್ಮದು ಎಂಟರ್ ಯುವರ್ ಆಧಾರ್ ನಂಬರ್ ಅಂತಿದೆ. ನಿಮ್ಮದು ಆಧಾರ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ, ಓಕೆ. ಆಧಾರ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ನಂದು ಇದರಲ್ಲಿ ನಂದು ಮೋಸ್ಟ್ಲಿ ರೇಷನ್ ಕಾರ್ಡ್ ತೋರಿಸೋದಿಲ್ಲ ಅಂತ ಅಂದ್ಕೊಳ್ತೀನಿ, ಏನಕ್ಕೆ ನಂದು ರೇಷನ್ ಕಾರ್ಡ್ ಇನ್ನೂ ಮಾಡಿಸಿಲ್ಲದೇ ಇರೋ ರೀಸನಿಂದ. ನಾನು ಕೂಡ ಇವಾಗ ಹೊಸದಾಗಿ ಮದುವೆ ಆಗಿರೋದ್ರಿಂದ ನೆಕ್ಸ್ಟ್ ಅಪ್ಲೈ ಮಾಡಬೇಕಾಗಿದೆ ರೇಷನ್ ಕಾರ್ಡ್ನ, ಓಕೆನಾ. ನಿಮ್ದೇನಾದರೂ ಆಧಾರ್ ಕಾರ್ಡ್ ಇದೆ, ನಿಮ್ದು ರೇಷನ್ ಕಾರ್ಡ್ ಇದೆ ಅಂತ ನಿಮ್ಮ ಡೀಟೇಲ್ ತೋರಿಸ್ಬಿಡುತ್ತೆ. ಇಲ್ಲಿ ಆಧಾರ್ ನಂಬರ್ ಹಾಕ್ಕೊಡ್ತಿದ್ದಂಗೆ ನಿಮ್ಗೆ ಒಂದು ಕ್ಯಾಪ್ಚಾ ಕೇಳುತ್ತೆ. ಪಕ್ಕದಲ್ಲಿ ಒಂದು ಲೆಟರ್ಸ್ ಇರುತ್ತೆ, ಅದನ್ನು ಸೇಮ್ ಇಲ್ಲಿ ಏನಿದೆ ಅದನ್ನೇ ನೀವು ಟೈಪ್ ಮಾಡಬೇಕಾಗುತ್ತೆ, ಓಕೆನಾ. ಟೈಪ್ ಮಾಡಿ ಕರೆಕ್ಟಾಗಿ ಟೈಪ್ ಮಾಡಿದ ಮೇಲೆ ಲಾಗಿನ್ ವಿತ್ OTP ಅಂತಿದೆ. ಅದನ್ನು ಪ್ರೆಸ್ ಮಾಡಿ ಒಂದು OTP ಬರುತ್ತೆ. ಒಂದು ಆಧಾರ್ ಕಾರ್ಡನ್ನು ಹಾಕಿ ನೀವು ಇಲ್ಲಿ ಕ್ಯಾಪ್ಚನ ಎಂಟ್ರಿ ಮಾಡಿ ಲಾಗಿನ್ ವಿತ್ OTP ಅಂತ ನಿಮ್ಮದು ಆಧಾರ್ ಕಾರ್ಡ್ ಯಾವ ನಂಬರ್ ನಿಮ್ಮ ರೇಷನ್ ಕಾರ್ಡ್ ಅಟ್ಯಾಚ್ ಆಗಿರುತ್ತೆ, ಅದೇ ನಂಬರ್ಗೆ OTP ಬರುತ್ತೆ. OTP ತಗೊಳ್ತಿದ್ದಂಗೆ ನಿಮಗೆ ಅಲ್ಲಿ ಒಂದಷ್ಟು ಡೀಟೇಲ್ಸ್ ಬರುತ್ತೆ ಸ್ನೇಹಿತರು, ಓಕೆನಾ. ವೆರಿ ಸಿಂಪಲ್ಲಾಗಿ ನೀವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ನಾನು ತೋರಿಸೋಣ ಅಂದ್ಕೊಂಡೆ, ನಂದು ರೇಷನ್ ಕಾರ್ಡ್ ಇಲ್ದಿರೋ ರೀಸನ್ನಿಂದ ಅದು ತೊಗೊಳ್ತಿಲ್ಲ. ಬೇಕು ಅಂದರೆ ನಿಮಗೆ ಅಪ್ಲಿಕೇಶನ್ ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನು ನಿಮಗೆ ಸ್ಕ್ರೀನ್ಶಾಟ್ ಇರುತ್ತೆ, ತೋರಿಸ್ತೀನಿ, ನೋಡ್ಬೋದು.
ನಿಮ್ಮದು ಎಲ್ಲ ನಿಮ್ಮದು OTP ಎಲ್ಲ ಆಗ್ತಿದ್ದಂಗೆ ನಿಮ್ಮದು ಡೀಟೇಲ್ ಬಂದ್ಬಿಡುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಪಬ್ಲಿಕ್ ಅಂತ ಹೇಳಿ ಚಿಕ್ಕ ಸ್ಮಾರ್ಟ್ ಕಾರ್ಡ್ ಥರ ನಿಮಗೆ ಕಾಣಿಸ್ತಿರುತ್ತೆ ಸ್ಕ್ರೀನಲ್ಲಿ ಅಂತ ಅಂದ್ಕೊಳ್ತೀನಿ. ಅಲ್ಲಿ ನಿಮ್ಮ ಹೆಸರು ಮತ್ತು ಫ್ಯಾಮಿಲಿ ಏನು ನೀವು ಫ್ಯಾಮಿಲಿ ಯಜಮಾನರು ಯಾರು ಇರ್ತಾರೆ ದೊಡ್ಡವರು ಅವ್ರದ್ದು ಹೆಸರು, ಫೋನ್ ನಂಬರು, ಅಡ್ರೆಸ್ಸು, ರೇಷನ್ ಕಾರ್ಡ್ ನಂಬರು ನಿಮಗೆಲ್ಲ ಪೂರ್ತಿ ನಿಮಗೆ ಈ ಒಂದು ಕಾರ್ಡ್ ಥರ ಸ್ಮಾರ್ಟ್ ಕಾರ್ಡ್ ಯಾವ ಥರ ನಿಮಗೆ ತೋರಿಸ್ತದೆ ಸ್ಕ್ರೀನಲ್ಲಿ ಸೇಮ್ ಇದೇ ಥರ ಒಂದು ಶೋ ಆಗುವಂಥದ್ದು ಆಯಿತಾ. ಸೊ ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ನಿಮಗೆ ಫ್ಯಾಮಿಲಿ ಡೀಟೇಲ್ಸ್ ಅಂತ ಇರುತ್ತೆ. ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಆ ರೇಷನ್ ಕಾರ್ಡಲ್ಲಿ ನಿಮ್ಮ ಫ್ಯಾಮಿಲಿದು ಮೆಂಬರ್ಸ್ ಎಷ್ಟು ಜನ ನೀವು ಆ್ಯಡ್ ಮಾಡ್ಕೊಂಡಿದ್ರೆ ಆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಮತ್ತು ರೇಷನ್ ಎನ್ರಾಲ್ಮೆಂಟ್ ಅಂತ ಇರುತ್ತೆ, ಅದ್ರ ಡೀಟೇಲ್ಸ್ ಸಿಗುತ್ತೆ. ಟ್ರ್ಯಾಕ್ ಮೈ ರೇಷನ್ಸ್ ಅಂತಿದೆ. ಸೊ ಪ್ರತಿ ತಿಂಗಳು ಯಾವ ಡೇಟಿಗೆ ಏನು ರೇಷನ್ ತೊಗೊಂಡಿದ್ದೀರಾ, ನೆಕ್ಸ್ಟ್ ಯಾವ ಡೇಟಿಗೆ ರೇಷನ್ ತೊಗೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆನೂ ಕಂಪ್ಲೀಟಾಗಿ ನಿಮ್ಮದು ಟ್ರ್ಯಾಕ್ ಮೈ ರೇಷನ್ ಆಪ್ಷನ್ ಅಂತ ಗೊತ್ತಾಗುತ್ತೆ. ಒಂದು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಅಪ್ಲಿಕೇಶನ್ ಮುಖಾಂತರ ನೀವು ರೇಷನ್ ಕಾರ್ಡ್ ಇಟ್ಕೊಂಡಿದ್ದೀರಾ ಅಂದರೆ ಆ ಒಂದು ರೇಷನ್ ಕಾರ್ಡ್ನ ಎಲ್ಲೆಲ್ಲಿ ನೀವು ಬಳಸ್ಬೋದು ಅಂತ ಹೇಳಿದ್ರೆ, ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಏನು ಎಲ್ಲ ಲಾಗಿನ್ ಎಲ್ಲ ಆಗಿ OTP ಫೋನ್ ನಂಬರ್ ಎಲ್ಲ ಹಾಕಿ ನಿಮ್ಮದು ಡಿಜಿಟಲ್ ರೇಷನ್ ಕಾರ್ಡ್ ಯಾಗಲೇ ಏನು ತೋರಿಸುತ್ತೆ. ಸೊ ಈ ಥರ ಒಂದು ರೇಷನ್ ಕಾರ್ಡ್ನ ನೀವು ಇಟ್ಕೊಂಡಿದ್ದೀರಾ ಮೊಬೈಲಲ್ಲಿ ಅಂತ ಹೇಳಿದಾಗ, ಸೊ ಈ ಒಂದು ಡಿಜಿಟಲ್ ರೇಷನ್ ಕಾರ್ಡ್ ಆಗಿರುತ್ತೆ ಇದು, ಓಕೆನಾ. ಸೊ ಇದನ್ನು ನೀವು ಎಲ್ಲ ಕಡೆ ಕೂಡ ಯೂಸ್ ಮಾಡ್ಬೋದಾಗಿರುತ್ತೆ. ಏನಕ್ಕಂದರೆ ಇವು ಸ್ವತಃ ಗೌರ್ಮೆಂಟ್ ಅವರೇ ಈ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿರೋದ್ರಿಂದ, ಓಕೆನಾ. ಸೊ ಎಲ್ಲೆಲ್ಲ ಈ ಒಂದು ಡಿಜಿಟಲ್ ರೇಷನ್ ಕಾರ್ಡನ್ನು ನೀವು ಎಲ್ಲೆಲ್ಲ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ಎಕ್ಸಾಂಪಲ್ ನೀವು ಎಲ್ಲೋ ಹೋಗಿರ್ತೀರಾ, ಎಮರ್ಜೆನ್ಸಿಗೆ ನಿಮಗೆ ರೇಷನ್ ಕಾರ್ಡ್ ಕೇಳ್ಬಿಡ್ತಾರೆ. ಏನೋ ಒಂದು ಕೆಲಸದಲ್ಲಿ ಏನೋ ಒಂದು ರೇಷನ್ ಕಾರ್ಡ್ ಬೇಕು ಅಂತ ಕೇಳ್ತಾರೆ. ಸೊ ಅಂಥ ಟೈಮಲ್ಲಿ ಏನು ಮಾಡಿರ್ತೀರ ಅಂತ ನಿಮ್ಮ ಹತ್ರ ರೇಷನ್ ಕಾರ್ಡ್ನ ನೀವು ತೊಗೊಂಡು ಹೋಗಿರೋದಿಲ್ಲ, ಫಿಸಿಕಲ್ ರೇಷನ್ ಕಾರ್ಡ್ ಏನಿರುತ್ತೆ ಅದು ತೊಗೊಂಡು ಹೋಗಿರೋದಿಲ್ಲ. ಸೊ ಅಂಥ ಟೈಮಲ್ಲಿ ಈ ಒಂದು ಆ್ಯಪ್ ಮುಖಾಂತರ ರೇಷನ್ ಕಾರ್ಡ್ ಇಟ್ಕೊಂಡಿದ್ರೆ ನೀವು ಡಿಜಿಟಲ್ ಫೋನಲ್ಲಿ, ಸೊ ಅದು ಯೂಸ್ಫುಲ್ ಆಗುವಂಥದ್ದು. ಸೊ ಮತ್ತು ಇನ್ನೊಂದೇನಪ್ಪ ಅಂತ, ನೀವು ಪ್ರತಿ ತಿಂಗಳು ಏನು ರೇಷನ್ ತೊಗೊಳಕ್ಕೆ ಹೋಗ್ತೀರಾ ಅಂಥ ಟೈಮಲ್ಲಿ ಕೂಡ ಈ ಒಂದು ರೇಷನ್ ಕಾರ್ಡ್ನ ಕೂಡ ತೋರಿಸ್ಬೋದು ಅವ್ರಿಗೆ. ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಆ್ಯಪ್ ಮುಖಾಂತರ ಏನೇ ರೇಷನ್ ಕಾರ್ಡ್ ಇರುತ್ತೆ ಆ ಒಂದು ರೇಷನ್ ಕಾರ್ಡ್ನು ಕೂಡ ನೀವು ತೋರಿಸಿ ನೀವು ಆಹಾರ ಧಾನ್ಯಗಳು ಏನಿರುತ್ತೆ, ರೇಷನ್ ಏನು ಕೊಡ್ತಾರೆ ಸರ್ಕಾರದಿಂದ, ಸೊ ಅದನ್ನು ಕೂಡ ನೀವು ಪಡ್ಕೊಳ್ಬೋದಾಗಿರುತ್ತೆ, ಓಕೆನಾ. ಈ ಒಂದು ರೇಷನ್ ಕಾರ್ಡಿಂದ ಏನಪ್ಪ ಅಂದರೆ ನಿಮ್ಮ ಏನೋ ಒಂದು ಮೋಸ ಆಗೋದಾಗಿರ್ಬೋದು, ಏನೂ ಕೂಡ ತೊಂದರೆ ಆಗೋದಿಲ್ಲ. ಎಲ್ಲ ಡೀಟೇಲ್ಸ್ ಕೂಡ ಡಿಜಿಟಲ್ ಆಗಿ ಸೇಫ್ ಆಗಿ ಇರುವಂಥದ್ದು, ಓಕೆನಾ. ಸೊ ಇಷ್ಟು ಸ್ನೇಹಿತರೆ, ಐ ಥಿಂಕ್ ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಹತ್ರ ಈ ಒಂದು ಡಿಜಿಟಲ್ ಆ್ಯಪ್ ಮುಖಾಂತರ ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಟ್ರೈ ಮಾಡಿ, ಓಕೆ. ನಾನು ಮಾಡ್ಕೊಂಡ್ಮೇಲಿಂದ ಡೌನ್ಲೋಡ್ ಆಯಿತಾ ಮತ್ತು ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಲಿ. ಹಾಗೆಯೇ ಈ ಒಂದು ವಿಡಿಯೋ ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋ ಅಂತ ನಾನು ಅನಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಹತ್ತಿರ ಸ್ನೇಹಿತರಿಗೆ, ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಕೂಡ ಈ ಒಂದು ಇನ್ಫಾರ್ಮೇಷನ್ ತಲುಪಲಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ಸಿಗೋಣ. ಟೇಕ್ ಕೇರ್. ಸಿ ಯು. ಬೈ.